ದೆಹಲಿಯ ಅಲ್ಫಲಾ ವಿವಿ ಲ್ಯಾಬ್ನಲ್ಲಿ ಉಗ್ರರಿಂದ ಆರ್ಡಿಎಕ್ಸ್ ತಯಾರಿ ಅಥವಾ ಸ್ಫೋಟಕಗಳನ್ನು ತಯಾರಿ ಮಾಡಲಾಗ್ತಾ ಇತ್ತು. ಅಲ್ಫಲಾ ವಿವಿಯ ಪ್ರಯೋಗಾಲಯದಲ್ಲೇ ಸ್ಫೋಟಕ ಸಾಮಗ್ರಿಗಳನ್ನು ತಯಾರಿ ಮಾಡಲಾಗಿತ್ತು. ದೆಹಲಿ ಮತ್ತು ಜಮ್ಮು ಕಾಶ್ಮೀರದ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ. ಇದು ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗುತ್ತೆ, ರಸಗೊಬ್ಬರಕ್ಕೆ ಬಳಕೆಯಾಗುತ್ತೆ. ಸೊ ಈ ಅಮೋನಿಯಂ ನೈಟ್ರೇಟ್ ಅನ್ನು ಬಳಸಿ ಸ್ಫೋಟಕಗಳನ್ನು ತಯಾರಿಸುವಂತ ಕೆಲಸ ಮೆಡಿಕಲ್ ಕಾಲೇಜಿನ ಲ್ಯಾಬ್ನಲ್ಲಿ ಮಾಡಲಾಗ್ತಾ ಇತ್ತು. ಎಂಥ ಪರಿಸ್ಥಿತಿ ನೋಡಿ. ಇದೇ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಉದ್ಧಾರ ಆಗರಪ್ಪ, MBBS ಮಾಡ್ರಪ್ಪ ಅಂತ ಈ ದೇಶ ಅವರಿಗಾಗಿ ಖರ್ಚು ಮಾಡುತ್ತೆ. ದೇಶ ಖರ್ಚು ಮಾಡುತ್ತೆ ಅವರಿಗೋಸ್ಕರ ಸ್ಕಾಲರ್ಶಿಪ್ ಕೊಟ್ಟು. ಜಮ್ಮು ಕಾಶ್ಮೀರ ಅದು ಯುದ್ಧ ಸಂತ್ರಸ್ತ ರಾಜ್ಯ, ಅದು ಯಾವಾಗಲೂ ಸಮಸ್ಯೆ ಇದೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು. ಮುಖ್ಯವಾಹಿನಿಗೆ ತಂದರೆ ಬದಲಾಗತ್ತೆ ಪರಿಸ್ಥಿತಿ ಅಂತ ಸರ್ಕಾರ ಭಾವಿಸುತ್ತೆ. ಕರೆಕ್ಟು ಕೂಡ. ಆದರೆ ಮುಖ್ಯವಾಹಿನಿಗೆ ಬರೋದಿಲ್ಲ ಇವರು ಬಾಂಬ್ ಹೇಗೆ ಮಾಡೋದು ಅಂತ ನೋಡ್ತಾರೆ. ಬಾಂಬ್ ಎಲ್ಲಿಡಬೇಕು ಅಂತ ಯೋಚಿಸ್ತಾರೆ. ತಮ್ಮನ್ನ ಕಾಯ್ತಾ ಇರುವಂತ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ನಮ್ಮ ನಿಯತ್ತಿ ಹೆಂಗಿರಬೇಕು ಅಂತ ಯೋಚಿಸ್ತಾರೆ. ಇದು ದುರ್ದೈವ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಬಾಂಬ್ ಸ್ಫೋಟ ಆಯಿತು ನಿನ್ನೆ ಸಂಜೆ. ಉಮರ್ ನಬಿ ಕೆಲಸ ಮಾಡ್ತಾ ಇದ್ದಂತ ಕಾಲೇಜಿನ ಮೇಲೆ ಈಗ ದಾಳಿಯಾಗಿದೆ. ಫರೀದಾಬಾದ್ ಪೊಲೀಸರು ಕಾಲೇಜಿನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಫಲಾ ವಿವಿ ತೀವ್ರ ಶೋಧ ನಡೀತಾ ಇದೆ. ಡಾಕ್ಟರ್ ಉಮರ್ ನಬಿ ಈತನ ಕೊಠಡಿಯಲ್ಲಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. 2900 ಕೆಜಿ ಸ್ಫೋಟಕ, 2900 ಕೆಜಿ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರು ಅಂತಂದ್ರೆ ಅವರ ಯೋಚನೆ ಹೆಂಗಿರ್ತಿತ್ತು ಅಂತ ಒಮ್ಮೆ ನಾವು ಲೆಕ್ಕ ಹಾಕಿದ್ರೆ ಭಯ ಆಗತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ವಿವಿಧೆಡೆ ದಾಳಿ ಮಾಡುವಂತ ಉದ್ದೇಶ ಇರಬಹುದು. ಡಾಕ್ಟರ್ ಉಮರ್ ನಬಿ ಪ್ರಯಾಣಿಸ್ತಾ ಇದ್ದ I-20 ಕಾರು ಸ್ಫೋಟ ಆಯಿತು. ಪುಲ್ವಾಮಾದ ಕೋಯಲ್ ನಿವಾಸಿಯಾಗಿದ್ದಾನೆ ಈ ಡಾಕ್ಟರ್ ಉಮರ್ ನಬಿ. ಫರೀದಾಬಾದ್ ಮೂಲಕ ದೆಹಲಿಗೆ I-20 ಕಾರು ಎಂಟ್ರಿ ಆಗುತ್ತೆ. ಆ ದೃಶ್ಯ ಸೆರೆ ಸಿಕ್ಕಿದೆ. ಅದರಲ್ಲಿ ಆತನ ಮುಖ ಚಹರೆ ಕಾಣುತ್ತೆ. ಆತ ಡ್ರೈವ್ ಮಾಡ್ತಿದ್ದ, ಡ್ರೈವಿಂಗ್ ಸೀಟ್ ನಲ್ಲಿದ್ದ. ಡಾಕ್ಟರ್ ಉಮರ್ ಕಾಲೇಜಿನ ಲ್ಯಾಬ್ನಲ್ಲೇ ಕೂತು ಸ್ಫೋಟಕಗಳನ್ನ ರೆಡಿ ಮಾಡ್ತಾ ಇದ್ರು. ಅಮೋನಿಯಂ ನೈಟ್ರೇಟ್ ಸಾರಜನಕ ಹೊಂದಿರುವಂತ ಕೆಮಿಕಲ್ಲು, ಅದನ್ನ ಬಳಸಿ ಸ್ಫೋಟಕಗಳನ್ನು ರೆಡಿ ಮಾಡ್ತಾ ಇದ್ರು. ಕೃಷಿ ಚಟುವಟಿಕೆಗೆ ಬಳಕೆಯಾಗತ್ತೆ ಅಂತ ನಾನು ಆಗ್ಲೇ ಹೇಳಿದೆ. ಎಲ್ಲಿಂದ ಯಾವ ರೀತಿ ಬಾಂಬ್ ತಯಾರಿಸಬಹುದು ಅನ್ನೋದನ್ನ ನೆಟ್ಟಗೆ ಪ್ಲಾನ್ ಮಾಡಿಕೊಂಡು ತಮ್ಮ ಬಾಸ್ಗಳು ಪಾಕಿಸ್ತಾನದಲ್ಲಿ ಕೂತಿದ್ದಾರೆ. ಅವರ ಸೂಚನೆಯ ಮೇರೆಗೆ ಇಲ್ಲಿ ಬೇಕಾಗಿದ್ದನ್ನು ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ. ಮತಾಂಧ ಮನಸ್ಥಿತಿಯ ಭಯೋತ್ಪಾದಕರು ಈ ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಬಯೋ ವೆಪನ್ ರೆಡಿ ಆಗಿತ್ತು. ವಿಷ ಉಣಿಸೋದಕ್ಕೆ ತಯಾರಾಗಿದ್ದ ಮೊಯಿನುದ್ದೀನ್ ಅನ್ನುವಂಥ ಡಾಕ್ಟರ್ ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬೆರೆಸೋದಕ್ಕೆ, ತರಕಾರಿಯಲ್ಲಿ ವಿಷ ಬೆರೆಸೋದಕ್ಕೆ ಆತ ರೆಡಿಯಾಗಿ ಕೂತಿದ್ದ. ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ. ಇವರ ಮೋಡಸ್ ಆಪರೆಂಡಿಯನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ದೇಶದ ವಿರುದ್ಧ ಯುದ್ಧ ಸಾರುವಂತ ಕೆಲಸಗಳಾಗ್ತಾ ಇದೆ ಆಂತರಿಕವಾಗಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಒಂದೊಂದು ಮಾಹಿತಿಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಎದೆ ನಡುಗತ್ತೆ. ಏನ್ ಪ್ಲಾನ್ ಮಾಡಿದ್ರು ಇವರು? ದೇಶವನ್ನು ಹಾಳು ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಆಗಿತ್ತು ಅಂತ ಏನ್ ಹೇಳ್ತೀರಿ ಸರ್? ಇಲ್ಲಿ ನೋಡಿ, ಮುಖ್ಯತಃ ನಾವು ಯೋಚನೆ ಮಾಡಬೇಕಾಗಿರೋದು ಬಾಂಬಿಂದ ಮೃತರಾದ ಜನದ ಬಗ್ಗೆ ಅಲ್ಲ, ಇದರಿಂದ ಏನ್ ಆಗ್ಬೋದಾಗಿತ್ತು ಅಂತ. ಸುಮಾರು 2500 kg ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ, 300 kg RDX ಸಿಕ್ಕಿದೆ. ಈ ಎಕ್ಸ್ಪ್ಲೋಸಿವ್ ಪವರ್ ನೋಡಿದ್ರೆ 2500 kg ಅಮೋನಿಯಂ ನೈಟ್ರೇಟ್ ಈಸ್ ಈಕ್ವಲ್ ಟು ಅಬೌಟ್ 8000 kgs ಆಫ್ RDX. ಅಂದ್ರೆ ಎಕ್ಸ್ಪ್ಲೋಸಿವ್ ಪವರ್ ಅವ್ರ ಹತ್ರ ಇದ್ದಿದ್ದು ಅಬೌಟ್ 8300 kilograms ಆಫ್ RDX. ಇದುವರೆಗೂ ಭಾರತದಲ್ಲಿ ನಡೆದ ವಿಸ್ಫೋಟನೆಗಳ ಒಂದು ನೀವು ರಿಸರ್ಚ್ ಮಾಡಿದ್ರೆ ಹೆಚ್ಚಾಗಿ 80 ರಿಂದ 100 kg ಮೇಲೆ RDX ಉಪಯೋಗಿಸೇ ಇದೆ.
ಸೊ ಈ ತರ ಮಾಸ್ ಆಗಿ ಎಕ್ಸ್ಪ್ಲೋಸಿವ್ ಚಾರ್ಜಸ್ನ ಇಟ್ಕೊಂಡು ಅವ್ರೇನೊಂದು ಸಣ್ಣ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿರೋ ಕಾಣ್ತಾ ಇದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಕೈಗೆ ಸಿಕ್ಕಿದೆ, ಅದೃಷ್ಟ, ಪ್ಲಾನಿಂಗು, ಈ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಹಾಗೆ ಪೊಲೀಸ್ ಏಜೆನ್ಸೀಸ್ನ ನಾವು ಮೆಚ್ಚಬೇಕು. ಬಟ್ ಇದು ದೊಡ್ಡ ಪ್ಲಾನ್ನ ನಾವು ತಡೆದಿದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ನೋಡಕ್ ಹೋದ್ರೆ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಅಥವಾ ವೋಕಿಸಮ್ ಏನ್ ಹೇಳುತ್ತೆ ಅಂದ್ರೆ ಟೆರರಿಸ್ಟ್ ಬಿಕಮ್ ಟೆರರಿಸ್ಟ್ ಬಿಕಾಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಪಾವರ್ಟಿ ಅಂತ ಹೇಳ್ತಾರೆ. ಬಡವರ ಮಕ್ಕಳು ಭಯೋತ್ಪಾದಕರಾಗ್ತಾರೆ ಅಂತ ಇವ್ರದೊಂದು ಸಿದ್ಧಾಂತ ಇದೆ. ನೀವು ಹೇಳಿದಂತ ಲೆಫ್ಟ್ ಐಡಿಯಾಲಜಿ ಅವ್ರದ್ದು. ಕರೆಕ್ಟ್. ಬಟ್ ನೀವು ನೋಡಿದ್ರೆ ನಾವು ಪಾರ್ಲಿಮೆಂಟ್ ಅಟ್ಯಾಕ್ ಇಂದ ಹಿಡಿದು ನಿನ್ನೆ ಆದ ವಿಸ್ಫೋಟದವರೆಗೂ ಆರೋಪಿಗಳು ಹೆಚ್ಚಾಗಿ ಹೈಲಿ ಎಜುಕೇಟೆಡ್ ಪೀಪಲ್. ಸೊ ಈ ಐಡಿಯಾಲಜಿ ಬಂದು ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಅನ್ಎಜುಕೇಟೆಡ್ ಪೀಪಲ್. ಇನ್ಫ್ಯಾಕ್ಟ್ ಇದನ್ನ ಓದ್ದವ್ರು ಇನ್ನೂ ಜಾಸ್ತಿ ಹಾನಿ ಮಾಡೋ ಶಕ್ತಿ ಇಟ್ಕೊಂತಾರೆ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ನಾವೇನ್ ಅನ್ಕೊಂಡಿದ್ವಿ ಇದುವರೆಗೂ ನಮ್ಮ ಸಮಾಜದಲ್ಲಿ ಅಂದ್ರೆ ಈ ತರ ಇಸ್ಲಾಮಿಕ್ ಹಾರ್ಡ್ ಕೋರ್ ಐಡಿಯಾಲಜಿ ಬರೀ ಮದ್ರಾಸಸ್ನಲ್ಲಿ ಪ್ರಾಪಗೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಈ ಭ್ರಮೆ ನೆನ್ನೆಯ ಇನ್ಸಿಡೆಂಟ್ ಮುರಿದಿದೆ. ಈಗ ಮೇನ್ ಸ್ಟ್ರೀಮ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲೂ ಕೂಡ ಅವರ ರೀಚ್ ಹಿಂದೆ ಹೇಗೆ 1970s ನಲ್ಲಿ ಲೆಫ್ಟಿಸ್ಟ್ ಅವರು ಯೂನಿವರ್ಸಿಟೀಸ್ ನ ಕ್ಯಾಪ್ಚರ್ ಮಾಡಿದ್ರು, ಅದೇ ತರ ಈಗ ಇಸ್ಲಾಮಿಕ್ ಹಾರ್ಡ್ ಕೋರ್ ಐಡಿಯಾಲಜಿ ನಮ್ಮ ಮೇನ್ ಸ್ಟ್ರೀಮ್ ಎಜುಕೇಶನ್ ಇದ್ರ ಚಾನೆಲ್ಸ್ ಅಲ್ಲಿ ಬರ್ತಾ ಇದೆ. ದಟ್ ಈಸ್ ವೆರಿ ಡೇಂಜರಸ್. ಯಾಕೆಂದ್ರೆ ಅವ್ರಿಗೆ ಮುಕ್ತ ಮನಸ್ಸುಗಳು ಸಿಗುತ್ತೆ ಬ್ರೈನ್ ವಾಶ್ ಮಾಡ್ಲಿಕ್ಕೆ. ನಾಲ್ಕನೇದು ಏನು ಅಂದ್ರೆ ಇತ್ತೀಚೆಗೆ ಸುಮಾರು ಒಂದು 10-15 ವರ್ಷದಿಂದ ಆಕ್ಸಿಸ್ ಆಫ್ ಹಾರ್ಡ್ ಕೋರ್ ಇಸ್ಲಾಮಿಕ್ ಐಡಿಯಾಲಜಿ ಏನು ಮಿಡ್ಲ್ ಈಸ್ಟ್ ಅಲ್ಲಿ ಇತ್ತು 1970ನೇ ಇಸ್ವಿವರೆಗೂ, ಅದು ಮಿಡ್ಲ್ ಈಸ್ಟ್ ಇಂದ ಶಿಫ್ಟ್ ಆಗಿ ಈಗ ಸಬ್ ಕಾಂಟಿನೆಂಟ್ ಬಂದದ್ದು. ಸಬ್ ಕಾಂಟಿನೆಂಟ್ ಅಂದ್ರೆ ಭಾರತ, ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶ. ಇಲ್ಲಿ ಇರೋ ಒಂದು ರಾಜಕೀಯ ಒಂದು ತಂತ್ರ ಅನ್ಬೋದು, ಅಂದ್ರೆ ಡೆಮೋಕ್ರಾಟಿಕ್ ಸೆಟಪ್ ಏನಿದೆ, ಇಟ್ ಈಸ್ ಏಡಿಂಗ್ ದೇರ್ ಗ್ರೋತ್. ಮಿಡ್ಲ್ ಈಸ್ಟ್ ಅಲ್ಲಿ ಏನು ಅಂದ್ರೆ ಆಟೋಕ್ರಾಟಿಕ್ ರೂಲು, ಅಲ್ಲಿ ಅವ್ರಿಗೆ ಬೆಳಿಲಿಕ್ಕೆ ಅಷ್ಟು ಎಕೋಸಿಸ್ಟಮ್ ಸರಿ ಇಲ್ಲ. ವೆರಾಸ್ ಇಲ್ಲಿ ಬಿಕಾಸ್ ಆಫ್ ದ ಡೆಮೋಕ್ರಾಟಿಕ್ ಸೆಟಪ್ ಅಂಡ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂಡ್ ಐಡೆಂಟಿಟಿ ಪಾಲಿಟಿಕ್ಸ್ ಇಂದ ಏನ್ ನಮ್ಮ ಪೊಲಿಟಿಷಿಯನ್ಸ್ ಆಟ ಆಡ್ತಾರೆ, ಅದರಿಂದ ಇವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.